ಮೊದಲನೇದಾಗಿ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು, ಸತೀಶ್ ರೆಡ್ಡಿ ಅವರು, ಹಾಗೆ ಹರಿಕೃಷ್ಣ ಅವರು, ಮೋಹನ್ ಅವರು, ಪ್ರೊಡ್ಯೂಸರ್ ಶೈಲಜಾ ನಾಗರಾಜ್ ಅವರು, ರಮೇಶು, ಪ್ರಕಾಶು, ಹಾಗೆ ಸುನೀತಾ ಅವರು, ನನ್ನ ಮಗಳು ಜಾಜಿ. ನಮಗೊಂದು ಕನಸಿತ್ತು, ಏನೋ ಒಂದು ಡಿಫ್ರೆಂಟ್ ಆಗಿರೋಣ, ಏನೋ ಒಂದು ಮಾಡೋಣ ಅಂತ. ಆ ಒಂದು ಪ್ರತಿಭೆ ಅವಳು 2.5 ವರ್ಷದಿಂದ ಮಾಡ್ತಾಯಿದ್ರು. ಮೊದಲನೇ ಸಲ ಮಾಡಿದಾಗ 10,000 ಜನ ಇದ್ರು ಸರ್. ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಆದಿಚುಂಚನಗಿರಿ ಮಾಡಿದಾಗ ಅವಾಗೂ ಆ ಮಠದ ಸ್ವಾಮೀಜಿಗಳು ತುಂಬ 2.5 ವರ್ಷಕ್ಕೆ ಹೋಗಲಿದ್ರು. ಇವತ್ತು ನೀವೆಲ್ಲ ಬಂದು ಅವ್ರಿಗೆ ಪ್ರೋತ್ಸಾಹ ಮಾಡಿಕೊಟ್ಟಿದ್ದೀರಾ. ನಿಜವಾಗ್ಲೂ ಅಂದರೆ ಈಗಿನ ಮಕ್ಕಳಲ್ಲಿ ಎಲ್ಲರ ಮಕ್ಕಳಲ್ಲೂ ಕಲೆ ಇರುತ್ತೆ ಸರ್. ಚಿಕ್ಕ ಮಕ್ಕಳಂತಲ್ಲ, ಎಲ್ಲರ ಮನೆ ಮಕ್ಕಳಲ್ಲೂ ಇವತ್ತು ಕಲೆ ಇದೆ. ಆ ಮನೆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದಕ್ಕೆ ಕಳಿಸಿ ಓದಿ ಅಂತ ಇದು ಮಾಡಬೇಡಿ. ಆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದನ್ನು ಹುಡುಕಿ ಆ ಕಲೆಗೆ ಬೆಲೆ ಕೊಡಿ ಅಂತೇಳಿ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವ್ರು ದೊಡ್ಡ ಸ್ಕ್ರೀನಲ್ಲಿ ಬರ್ಬೋದು, ನಾನು ಸಣ್ಣ ಸ್ಕ್ರೀನ್ ರೀಲ್ಸಲ್ಲಿ ಬರ್ತಾ ಇರ್ತೀನಿ. ನಮ್ಮ ಅನುಭವಿಸಿ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಡಾನ್ಸರ್ಸ್ಗೆ ಒಂದು ವೀಕ್ನೆಸ್, ಮೈಕ್ ಕೊಟ್ಟರೆ ಮಾತಾಡೋಕ್ಕೆ ಭಾಳ ಕಷ್ಟ. ಒಂದು ಡಾನ್ಸ್ ಮಾಡು ಅಂತ ಹೇಳಿದ್ರೆ ಮಾಡ್ಬಿಡ್ಬೋದು, ಆದರೆ ಮೈಕಲ್ಲಿ ಮಾತಾಡೋದನ್ನು ಭಾಳ ಕಷ್ಟ. ನಾನು ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತೀನಿ, ದಯವಿಟ್ಟು ಅನ್ಯತಾ ಭಾವಿಸ್ಬಾರ್ದು. ಈ ದಿನ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ ಆಗಿ ಮಾತಾಡಬೇಕೋ ಅಥವಾ ಒಂದು ತಾಯಿಯಾಗಿ ಮಾತಾಡಬೇಕೋ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಭಾಳ ಸಂತೋಷದ ದಿನ ನನಗೆ. ನಂದು ಒಂದು ಕನಸು, ಒಂದು ಪುಟ್ಟ ಕನಸು ಇವತ್ತು ಈ ಮಟ್ಟಿಗೆ ಇಷ್ಟು ಒಂದು ಎಲ್ಲರ ಬೆಂಬಲದೊಂದಿಗೆ, ಅದರಲ್ಲೂ ನಿಜವಾಗ್ಲೂ ನನ್ನ ಮಗಳು ದೇವರ ಒಂದು ಆಶೀರ್ವಾದ ಇತ್ತು ಅನ್ಸುತ್ತೆ. ಕರ್ನಾಟಕದ ಮಹಾನ್ ನಟ ಇವತ್ತು ಅವಳಿಗೆ ಬೆಂಬಲವಾಗಿ ನಿಂತು ಅವಳಿಗೆ ಒಂದು ಈ ರೀತಿಯ ಪ್ರೋತ್ಸಾಹನ, ಅವರ ಸಮಯನ ನಮಗೋಸ್ಕರ ಕೊಟ್ಟು ಈ ರೀತಿಯ ಒಂದು ಬೆಂಬಲ ಅವಳಿಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಇದಕ್ಕಿನ್ನೂ ಅದೃಷ್ಟ ಬಹುಶಃ ಅವಳಿಗೆ ಯಾವುದೂ ಇಲ್ಲ. ಇನ್ಮೇಲೆ ಅವಳ ಜವಾಬ್ದಾರಿ ಜಾಸ್ತಿ ಆಗತ್ತೆ. ಮೊದಲನೇ ಹೆಜ್ಜೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವಳಿಗೆ ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಅದನ್ನು ಅವಳು ಅರ್ಥ ಮಾಡ್ಕೋಬೇಕು. ಮುಂದೆ ಯಾವ್ಯಾವ ರೀತಿ ಪ್ರಯೋಗಗಳನ್ನ ಮಾಡಬೇಕು, ಯಾವ ರೀತಿ ಕಲಾರಂಗದಲ್ಲಿ, ಚಿತ್ರರಂಗದಲ್ಲಿ ಈ ದಿನ ಅವ್ರು ಬಂದು ಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕನ್ನಡ ರಂಗದಲ್ಲಿ, ಕಲಾರಂಗದಲ್ಲಿ ಯಾವ ರೀತಿ ಹೆಸರು ಮಾಡಬೇಕು, ಯಾವ ರೀತಿ ಅವಳು ಒಂದು ಒಳ್ಳೆಯ ಕಲಾವಿದೆ ಅಂತ ಪ್ರೂವ್ ಮಾಡಬೇಕು ಅನ್ನೋದು ಅವಳಿಗೆ ಈ ದಿನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು. ಹಾಗೆ ನಂದು ನಮ್ಮ ತಂದೆ ಅವ್ರು ಹೇಳ್ದಂಗೆ, ನಮ್ಮ ತಂದೆ ಈ ದಿನ ಇದ್ದಿದ್ರೆ ಭಾಳ ಸಂತೋಷ ಪಡ್ಕೊಳ್ತಾ ಇದ್ರು. ಈಗಷ್ಟೇ ಅವರು ಸ್ವಲ್ಪ ತಿಂಗಳಿಂದ ನಿಧನರಾದರು. ಅವರು ನನ್ನ ಬಗ್ಗೆ ಇದೇ ಕನಸನ್ನು ನನ್ನ ಮೇಲೆ ಕಂಡಿದ್ರು, ಆದರೆ ನಾನು ಮಾಡೋಕ್ಕಾಗಲಿಲ್ಲ. ಅವ್ರ ಮೊಮ್ಮಗಳ ಮೂಲಕ ಆಮೇಲೆ ಅವ್ರ ಆಶೀರ್ವಾದದಿಂದ ಬಹುಶಃ ಅವಳು ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಜೊತೆಗೆ ನಿಂತಿದ್ದಾಳೆ. ಯಾಕಂದ್ರೆ ನಮ್ಮ ತಂದೆನೇ ಅವಳನ್ನ ಫಸ್ಟ್ ಚಿಕ್ಕ ವಯಸ್ಸಲ್ಲಿ 2.5 ವರ್ಷ ವಯಸ್ಸಲ್ಲಿ ಮೊದಲ ಬಾರಿಗೆ ರವೀಂದ್ರ ಕಲಾಕ್ಷೇತ್ರದ ವೇದಿಕೆಯಲ್ಲಿ ಮಾಡಿಸಿದ್ರು ಡಾನ್ಸ್ನ. ಆ ದಿನನೇ ಹೇಳಿದ್ರು, ಚೆನ್ನಾಗಿ ಬೆಳಿತಾಳೆ, ನಿನ್ನ ಮೇಲೆ ನಾನು ಕಂಡಿದ್ದು ಕನಸು ಅವಳು ನನಸು ಮಾಡ್ತಾಳೆ ಅಂತ. ಏನೋ ಆ ನಿಟ್ಟಿನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ತಂದೆ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಮ್ಮ ಯಜಮಾನರು ಕೂಡ ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಎಲ್ಲಕ್ಕಿಂತ ಸ್ಪೆಷಲ್ ಆಗಿ ಇಲ್ಲಿ ಕೂತಿರೋಂಥ ನನ್ನ ಅಣ್ಣಂದರು ನನಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿಯಾಗಿ ನನಗೆ ಒಳ್ಳೆ ಟೀಮ್ ಸಿಕ್ತು. ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಒಂದು ಕನಸಿನ ಒಂದು ಏನು ಅಂದ್ಕೊಂಡಿದ್ದೆ ಅದೇ ಆಲ್ಬಮ್ ಸಾಂಗ್ ಅದೇ ರೀತಿ ಬರೋ ಥರ ಮೋಹನ್ ಸರ್, ಕುಮಾರ್ ಸರ್, ಹಾಗೆ ಹರ್ಷಿತ್ ಮ್ಯೂಸಿಕ್ನ ನಾನು ಮೊದಲೇ ಹೇಳಿದ್ದೆ, ನನ್ನ ಮಗಳ ಹೆಸರಲ್ಲೇ ಒಂದು ಯುನಿಕ್ಕಾಗಿ ಹೆಸರಿರೋದ್ರಿಂದ ಆ ಹೆಸರಲ್ಲೇ ಒಂದು ಹಾಡು ಬರ್ಕೊಡಪ್ಪ ಅಂತ ನಾನು ಅಂದ್ಕೊಂಡಿದ್ದಕ್ಕಿನ್ನೂ ಹೆಚ್ಚಾಗಿ ಅದನ್ನು ಇದು ಮಾಡಿಕೊಟ್ರು. ಅವ್ರಿಗೂ ಅಷ್ಟೇ. ಹಾಗೆ ನರೇಶ್ ಸರ್ ನಮಗೆ ಪ್ರೋತ್ಸಾಹ ಕೊಟ್ಟರು. ಮೊದಲು ಆಲ್ಬಮ್ ಸಾಂಗ್ ಮಾಡಿ ಮೇಡಮ್, ಇಷ್ಟು ಒಳ್ಳೆ ಟ್ಯಾಲೆಂಟ್ ಮಗುನ ಇಟ್ಕೊಂಡು ನೀವು ಮಾಡ್ಬೋದು ಅಂತೆಲ್ಲ ಪ್ರೋತ್ಸಾಹ ಕೊಟ್ಟರು. ಹಾಗೆಯೇ ಅವಳಿಗೊಂದು ಆ ಕಲೆ ಮುಂಚೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ, ಕೇಪಬಲ್ ಇದ್ದಾಳೆ, ಮಾಡ್ಬೋದು ಅಂತ ನನಗೂ ಅನಿಸಿ ಸುಮ್ಮನೆ ಮಗಳಿದ್ದಾಳೆ, ಡಾನ್ಸ್ ಬರುತ್ತೆ, ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಖಂಡಿತ ಮಾಡಿಲ್ಲ. ಅವಳು ಒಂದು ಒಳ್ಳೆ ಕಲಾವಿದೆ. ಅದಕ್ಕಾಗಿ ನಾನು ನನ್ನ ಪ್ರಯತ್ನ ಒಂದು ತಾಯಿಯಾಗಿ ನಾನು ಹೇಗೆ ಬೆಂಬಲ ಕೊಡಬೇಕು ಅನ್ನೋ ಇದರಲ್ಲೇ ನಾನು ಕೊಟ್ಟಿದ್ದೀನಿ. ಇನ್ನು ಮುಂದೆ ಬೆಳೆಯೋದು ಅವಳಿಗೆ ಬಿಟ್ಟಿದ್ದು. ಎಲ್ಲರ ಆಶೀರ್ವಾದ, ನಮ್ಮೆಲ್ಲರ ಆಶೀರ್ವಾದ. ಮೇಡಮ್ ಹೇಳಿದ ಥರನೇ ನೀವೆಲ್ಲರೂ ದೂರದಿಂದ ಬಂದಿದ್ದೀರಾ. ಹಾಗೇನೆ ಹೆಲ್ತ್ ಆರೋಗ್ಯ ಕೊಟ್ಟಿದ್ರು ಕೂಡ, ಕೈ ಕೊಟ್ಟಿದ್ರು ಸರ್ ಕೂಡ ಬಂದಿದ್ದಾರೆ. ಹಾಗೇನೆ ಇಂಥ ಚುನಾವಣಾ ಸಮಾರಂಭದಲ್ಲಿ ಕೂಡ ಸರ್ ನಮಗೆ ಬಿಡುವು ಮಾಡಿಕೊಂಡು ಸತೀಶ್ ಅಣ್ಣವರು ಈ ವೇದಿಕೆಗೆ ಬಂದು ನಮ್ಮ ಜೊತೆ
ಇದು ಪ್ರೋತ್ಸಾಹ ಕೊಡ್ತಿರೋದು ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ. ಹಾಗೇನೆ ಶ್ರೀನಿವಾಸಣ್ಣ ಅವರು ಅಷ್ಟೇ, ಅವಳನ್ನ ಪ್ರತಿಭೆ ನೋಡಿ ಅವಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಅಷ್ಟೇ, ನನ್ನೆಲ್ಲ ಸಹೋದರರಿಗೆ ನಾನೀಗ ಯಾರ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ನನಗೆ ನಮ್ಮ ಅಣ್ಣಂದ್ರಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನನಗೆ ಇದಕ್ಕಿಂತ ಇನ್ನೇನು ಬೇಕು? ಎಷ್ಟೇ ಕೋಟಿ, ಎಷ್ಟೇ ಆಸ್ತಿ, ಏನೇ ಇರಲಿ, ಮಕ್ಕಳು ಒಂದು ಯಶಸ್ಸನ್ನ ಕಾಣ್ತಾರಲ್ಲ, ಅದರಲ್ಲಿ ಸಿಗೋ ಆನಂದ ಏನೇ ಆಗಿರ್ಬೋದು. ಒಂದು ಫಸ್ಟ್ ರ್ಯಾಂಕ್, ಒಂದು ಏನೇ ಒಂದು ಮಾರ್ಕ್ಸ್ ಹೆಚ್ಚಿಗೆ ತಗೊಳ್ಳೋದಾಗ್ಲಿ, ಯಾವುದೋ ಒಂದ್ರಲ್ಲಿ ಮುಂದಿರೋದಾಗಲಿ, ಅದರಲ್ಲಿ ಸಿಗೋ ಆನಂದ ತಂದೆ ತಾಯಿಗೆ ಇನ್ನೇನು ಕೊಟ್ಟರು ಸಿಗಲ್ಲ. ಅದು ನನಗೆ ಇವತ್ತು ಆ ಖುಷಿನ ನಮ್ಮ ಚಾಚಿ ತಂದುಕೊಟ್ಟಿದ್ದಾಳೆ. ಹಾಗೆ ಇದು ಪೂರಕವಾಗಿ ಶೈಲಜಾ ಮೇಡಮ್ ಮತ್ತೆ ಹರಿ ಸರ್ ವತಿಯಿಂದ ನಮಗೆ ಮನೆ ಮಗಳ ತರ ತುಂಬಾ ಹೃದಯದ ಆಶೀರ್ವಾದ ಕೊಟ್ಟು ಅವರ ಚಾನೆಲ್ನಲ್ಲಿ, ನಮಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಹೀಗೆ ತಮ್ಮೆಲ್ಲರ ಪ್ರೋತ್ಸಾಹ, ಮಾಧ್ಯಮ ಮಿತ್ರರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ. ನಾವು ಒಂದು 10 ಜನ ಗೊತ್ತಾಗೋ ಮಾಡಿದ್ದೀವಿ. ತಾವೆಲ್ಲರೂ ಅವಳ ಕಲೆನ ಹೊರಗಡೆ ಪ್ರಪಂಚಕ್ಕೆ ತಿಳಿಸೋದಕ್ಕೋಸ್ಕರ ಬಂದಿದ್ದೀರಾ. ತಮಗೆಲ್ಲರೂ ನನ್ನ ಹೃದಯ ಪೂರ್ವಕ ವಂದನೆಗಳು. ನಮ್ಮೆಲ್ಲ ಟೀಮ್ ಅವರಿಗೆ, ಸ್ಪೆಷಲ್ ಆಗಿ ದರ್ಶನ್ ಸರ್ ಅವರಿಗಂತೂ ನಾನು ಮಾತಿಲ್ಲ, ಏನು ಹೇಳಿದ್ರು ಅದು ಇದಾಗತ್ತೆ. ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಅಂದರೆ ನಮ್ಮ ಜವಾಬ್ದಾರಿ, ಅವ್ರ ಹೆಸರನ್ನ ಉಳಿಸುವಂತ ಒಂದು ಜವಾಬ್ದಾರಿ ನಮಗಿದೆ. ಖಂಡಿತ ಅವ್ರ ಮಾರ್ಗದರ್ಶನದಲ್ಲೇ ಮುಂದೆ ನಾವು ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.